ನಮಸ್ತೆ ನನ್ನ ಪ್ರೀತಿಯ ತುಲಾರಾಶಿ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ರೀತಿ ನಿಮ್ಮ ದಿನ ಭವಿಷ್ಯ ತಿಳಿದುಕೊಳ್ಳಿ. ನಿಮಗೆ ಈ ಇಂದಿನ ದಿನ ಸಂತೋಷ ಮತ್ತು ಶುಭದಿಂದ ಕೂಡಿರಲಿ ಎಂದು ಆಶಿಸುತ್ತೇನೆ. ಹುಟ್ಟು ಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವವರಿಗೆ ಮತ್ತು ಮದುವೆ ದಿನವನ್ನು ಆಚರಿಸಿಕೊಳ್ಳುತ್ತಿರುವವರಿಗೆ ಶುಭಾಶಯನ್ನು ತಿಳಿಸುತ್ತೇನೆ ಮತ್ತು ಶುಭವಾಗಲಿ ಎಂದು ಭಾವಿಸುತ್ತೇನೆ. ಹಾಗಿದ್ದರೆ ಬನ್ನಿ ವೀಕ್ಷಕರೇ, ಇವತ್ತು ತುಲಾರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ. ಇವತ್ತು ಶನಿವಾರದ ದಿನ ತುಲಾರಾಶಿ ಜನರಿಗೆ ಪ್ರಣಯ ಮತ್ತು ಸಂತಸದ ದಿನವಾಗಿರುತ್ತದೆ. ನಿಮ್ಮ ಸಂಗಾತಿಯ ತಮ್ಮ ವಿಶೇಷ ಸನ್ನೆಗಳು ಮತ್ತು ಮಾತುಗಳಿಂದ ನಿಮ್ಮನ್ನು ಅಚ್ಚರಿಗೊಳಿಸಬಹುದು. ನಿಮ್ಮ ಸಂಬಂಧದಲ್ಲಿ ಹೊಂದಾಣಿಕೆ ಮತ್ತು ರೋಮಾಂಚನ ಹೆಚ್ಚಾಗಲಿದೆ. ದಿನವಿಡೀ ನೀವು ನಿಮ್ಮ ಸಂಗಾತಿಯೊಂದಿಗೆ ಕಳೆದ ಕ್ಷಣಗಳು ಮತ್ತು ಅವರ ನಗುವಿನಲ್ಲಿ ಆನಂದವನ್ನು ಅನುಭವಿಸುವಿರಿ. ಹಾಗೆ ಇವತ್ತು ಹಲವು ರೀತಿಯ ಸಮಸ್ಯೆಗಳು ಎದುರಿಸಬಹುದು. ಯಾರಿಗಾದರೂ ಹಣ ನೀಡಿದ್ದರೆ ಇಂದು ಮರಳಿ ಪಡೆಯುವ ನಿಮ್ಮ ಪ್ರಯತ್ನ ವಿಫಲವಾಗಬಹುದು. ಮನೆಯ ಸದಸ್ಯರಿಂದ ನಿಮಗೆ ಹಣಕಾಸಿನ ಸಹಾಯ ಪಡೆಯುವ ಸಾಧ್ಯತೆ ಇದೆ. ಹಾಗೂ ಇವತ್ತು ನಿಮಗೆ ಶನಿವಾರದ ದಿನ ಆಗಿರುವುದರಿಂದ ವ್ಯಾಪಾರ ಹಾಗೂ ಆರ್ಥಿಕ ವಿಷಯಗಳಲ್ಲಿ ಅತ್ಯಂತ ಶುಭ ಸುದ್ದಿ ಬರಲಿದೆ. ಹೂಡಿಕೆಯಿಂದ ಉತ್ತಮ ಆದಾಯ ನಿರೀಕ್ಷಿಸಬಹುದು. ಆದಾಯದ ಹೊಸ ಮೂಲಗಳು ತೆರೆದುಕೊಳ್ಳುತ್ತವೆ. ಕೌಟುಂಬಿಕ ಸಂಬಂಧಗಳು ಬಲಗೊಂಡು ಮಾನಸಿಕ ಶಾಂತಿಯ ಅನುಭವವಾಗುತ್ತದೆ. ಸಾಮಾಜಿಕ ಮಟ್ಟದಲ್ಲಿ ಪ್ರತಿಷ್ಠೆ ಹೆಚ್ಚಾಗಲಿದೆ. ಪ್ರವಾಸ ಮತ್ತು ಹೊಸ ಸಂಪರ್ಕಗಳು ಭವಿಷ್ಯದಲ್ಲಿ ಲಾಭದಾಯಕವೆಂಬ ಸಾಬೀತುಪಡಿಸಬಹುದು. ತಾಯಿ ಅಥವಾ ತಾಯಿಗೆ ಸಮಾನ ಮಹಿಳೆಯ ಹಸ್ತಕ್ಷೇಪ ಪ್ರೇಮ ಜೀವನದಲ್ಲಿ ಕಾಣಬಹುದು. ಪ್ರೇಮಿ ಅಥವಾ ಕುಟುಂಬವನ್ನು ದುಃಖಿಸಲು ಇಷ್ಟಪಡದೆ ನೀವು ಗೊಂದಲದಲ್ಲಿ ಸಿಲುಕಿ ಹಾಗೂ ಇವತ್ತು ನಿಮಗೆ ವಿಶೇಷವಾಗಿ ಆಂಜನೇಯನ ಆಶೀರ್ವಾದದಿಂದ ನಿಮ್ಮ ಮನಸ್ಸು ಬಹಳಷ್ಟು ಸಂತೋಷದಿಂದ ಇರುತ್ತದೆ. ತಮ್ಮ ಸಂಗಾತಿಯೊಂದಿಗೆ ಡಿನ್ನರ್ ಡೇಟಿಂಗ್ ತೆರಳುವ ಸಾಧ್ಯತೆ ಇದೆ. ಇಬ್ಬರು ಕೂಡ ಪ್ರಣಯಭರಿತ ಉತ್ತಮ ಸಮಯ ಕಳೆಯುವಿರಿ. ಇವತ್ತು ಇಬ್ಬರ ಸಂಬಂಧ ಹಿಂದಿನಗಿಂತಲೂ ಆಳವಾಗಲಿದೆ. ಪರಸ್ಪರ ಪ್ರೀತಿ ವಿಶ್ವಾಸಗಳು ಮತ್ತೆ ಹೆಚ್ಚಾಗುವುದನ್ನು ಕಾಣುವಿರಿ. ಈ ಇಂದಿನ ದಿನ ಮಿಶ್ರ ಫಲ ನೋಡಬಹುದು. ಇವತ್ತು ನೀವು ಸವಾಲುಗಳಿಂದ ಬೆದರುವ ಬದಲು ನೀವು ಅವುಗಳನ್ನು ಧೈರ್ಯದಿಂದ ಎದುರಿಸುವಿರಿ. ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುತ್ತಿರುವಾಗ ಆಪ್ತರಿಂದ ಸಹಕಾರ ಪಡೆಯಬಹುದು. ಈ ಇಂದಿನ ದಿನದ ಮಧ್ಯಭಾಗದಲ್ಲಿ ನೀವು ಬಹಳ ಪ್ರಯಾಣಗಳಲ್ಲಿ ತೊಡಗಬಹುದು. ನಿಮ್ಮ ಆಪ್ತರೊಬ್ಬರಿಗೆ ನೀಡಿದ ಹಣಕಾಸು ವಿಚಾರವಾಗಿ ಮಾತುಕತೆಗಳಲ್ಲಿ ಮನಸ್ತಾಪಗಳು ಮೂಡಬಹುದು. ಈ ದಿನದ ಅಂತ್ಯದ ಸಮಯದಲ್ಲಿ ಮನೆಗಾಗಿ ನೀವು ಬಹಳಷ್ಟು ಖರ್ಚು ಮಾಡುವಿರಿ. ಆರೋಗ್ಯ ಮತ್ತು ಸಂಬಂಧಗಳಿಗೂ ಪ್ರತಿಕೂಲವಾಗಿರುತ್ತದೆ. ತುಲಾರಾಶಿಯವರೇ ಈ ಹಿಂದೆ ತಮ್ಮ ಆಹಾರ ಮತ್ತು ಜೀವನ ಶೈಲಿಯ ಬಗ್ಗೆ ವಿಶೇಷ ಗಮನ ಹರಿಸಬೇಕಾಗಿರುತ್ತದೆ. ನಿಮ್ಮ ನೀಡುವ ವರ್ತನೆ ಪರೋಕ್ಷವಾಗಿ ನಿಮಗೆ ಆಶೀರ್ವಾದವೇ ಆಗುತ್ತದೆ. ಏಕೆಂದರೆ ನೀವು ಅನುಮಾನ, ನಿರಾಸೆ, ವಿಶ್ವಾಸ ರಾಹಿತ್ಯ, ಅಹಂಭಾವ ಮತ್ತು ಅಸೂಯೆಯಂತಹ ಅನೇಕ ದುರ್ಗುಣಗಳಿಂದ ಮುಕ್ತಿ ಹೊಂದುವ ಸಾಧ್ಯತೆಗಳಿವೆ. ಹಣದ ಚಲನೆ ದಿನವಿಡೀ ಮುಂದುವರಿದಂತೆ ಮತ್ತು ದಿನದ ಅಂತ್ಯದ ನಂತರ ನೀವು ಉಳಿಸಲು ಸಾಧ್ಯವಾಗುತ್ತದೆ. ಕೆಲವರಿಗೆ ಕುಟುಂಬದಲ್ಲಿ ಒಂದು ಹೊಸ ಆಗಮನ, ಸಂಭ್ರಮಾಚರಣೆ ಮತ್ತು ಆನಂದದ ಕ್ಷಣಗಳನ್ನು ತೆರೆದುಕೊಳ್ಳುತ್ತದೆ. ಯಾರಾದರೂ ನಿಮ್ಮನ್ನು ಅವರ ಅಗತ್ಯಗಳಿಗಷ್ಟೇ ಉಪಯೋಗಿಸಿಕೊಂಡು ನಿಮ್ಮನ್ನು ದೂರು ಮಾಡಬಹುದು. ಇಂದು ನೀವು ಯಾವುದೇ ದೇವಸ್ಥಾನ, ಗುರುದ್ವಾರ ಅಥವಾ ಯಾವುದೇ ಧಾರ್ಮಿಕ ಸ್ಥಳಗಳಲ್ಲಿ ನಿಮ್ಮ ಉಚಿತ ಸಮಯವನ್ನು ಕಳೆಯಬಹುದು. ನಿಮ್ಮ ಪ್ರಚೋದಕ ವೈವಾಹಿಕ ಜೀವನದಲ್ಲಿ ಇದು ಒಂದೇ ಸುಂದರ ಬದಲಾವಣೆಯನ್ನು ನೀವು ಅನುಭವಿಸುತ್ತೀರಿ. ಹೃದಯದ ಮಾತುಗಳನ್ನು ಬಾಯಲ್ಲಿ ಬರುವುದು ಸಹ ಅಗತ್ಯ. ಇದರಿಂದ ಪ್ರೀತಿಯಲ್ಲಿ ಆಳ ಬರುತ್ತದೆ. ಪ್ರಕೃತಿ ನಿಮಗೆ ಆತ್ಮವಿಶ್ವಾಸ ಮತ್ತು
ತೀಕ್ಷ್ಣವಾದ ಮನಸ್ಸನ್ನು ನೀಡಿದೆ. ಆದ್ದರಿಂದ ಅವುಗಳನ್ನು ಪೂರ್ಣವಾಗಿ ಬಳಸಿಕೊಳ್ಳಿ. ವಿಷಯಗಳು ಹೆಚ್ಚು ದಟ್ಟವಾಗಿರುತ್ತದೆ ಮತ್ತು ವೆಚ್ಚಗಳು ನಿಮಗೆ ಮನಸ್ಸಿನಲ್ಲಿರುತ್ತವೆ. ಇಂದು ನೀವು ಎಲ್ಲಿಗೆ ಹೋದರೂ ನೀವು ಜನರಲ್ಲಿ ಒಂದು ಕೇಂದ್ರ ಬಿಂದುವಾಗಿ ಉಳಿಯುತ್ತೀರಿ. ಪ್ರಣಯ ಸಭೆ ಬಹಳ ರೋಮಾಂಚನಕಾರಿಯಾಗಿದೆ, ಆದರೆ ಹೆಚ್ಚು ಸಮಯ ಇರುವುದಿಲ್ಲ. ಇತರರ ಬಂದು ನಿಮಗೆ ಸಹಾಯ ಮಾಡುತ್ತಾರೆಂದು ನಿರೀಕ್ಷಿಸಬೇಡಿ. ಇಂದು ನೀವು ಪ್ರಮುಖ ವಿಷಯಗಳನ್ನತ್ತ ಬಹಳಷ್ಟು ಗಮನ ಹರಿಸಬೇಕು ಮತ್ತು ಗಮನದಲ್ಲಿಟ್ಟುಕೊಂಡು ನೀವು ಕೆಲಸಗಳನ್ನು ಮಾಡಬೇಕಾಗಿ ಬರುತ್ತದೆ. ಇನ್ನು ಈ ಶನಿವಾರದ ತುಲಾರಾಶಿಯವರ ಅದೃಷ್ಟದ ಮಾಹಿತಿ. ಶುಭ ಬಣ್ಣಗಳು ನೀಲಿ ಮತ್ತು ಹಸಿರು. ನೀಲಿ ಶಾಂತಿ, ಬುದ್ಧಿಶಕ್ತಿ, ಸಮತೋಲನ. ಹಸಿರು ಬೆಳವಣಿಗೆ, ಹಣಕಾಸಿನ ಸ್ಥಿರತೆ ಮತ್ತು ಆರೋಗ್ಯಕ್ಕೆ. ಈ ಎರಡು ಬಣ್ಣಗಳು ಹೇಗೆ ಉಪಯೋಗಿಸಬೇಕು? ನೀವು ಮಾಡುವ ಮುಖ್ಯ ಕೆಲಸಗಳಲ್ಲಿ ಹಾಗೂ ಮೀಟಿಂಗ್ ಇರುವ ದಿನ ಈ ಬಣ್ಣದ ಬಟ್ಟೆಗಳನ್ನು ಹಾಕಿಕೊಂಡರೆ ನಿಮ್ಮ ಕೆಲಸ ಸುಲಭವಾಗಿ ಸಾಗುತ್ತದೆ. ಇನ್ನು ಶುಭ ಸಂಖ್ಯೆ. ಶುಭ ಸಂಖ್ಯೆ 6. ಈ ಶುಭ ಸಂಖ್ಯೆ 6 ಶುಕ್ರ ಗ್ರಹಕ್ಕೆ ಸಂಬಂಧಿಸಿದೆ. ಪ್ರೀತಿ, ಆಕರ್ಷಣೆ, ಕಲಾ, ಪ್ರತಿಭೆ, ಹಣದ ಹರಿವು ಹೆಚ್ಚಿಸುತ್ತದೆ. ಇದು ಕೂಡ ಹೇಗೆ ಉಪಯೋಗಿಸಬೇಕು? ನೀವು ಹೊಸ ಕೆಲಸ ಆರಂಭಿಸಲು 6, 15, 24 ದಿನಗಳು ನಿಮಗೆ ಒಳ್ಳೆಯ ದಿನಗಳು. ಈ 6 ಸಂಖ್ಯೆ ಮೊಬೈಲ್ ನಂಬರ್, ವಾಹನ ನಂಬರ್ನಲ್ಲಿ 6 ಸಂಖ್ಯೆ ಇದ್ದರೆ ಶುಭ. ಮಹತ್ವದ ನಿರ್ಧಾರಗಳನ್ನು 6 ಸಂಖ್ಯೆಗೆ ಸಂಬಂಧಿಸಿದ ಸಮಯದಲ್ಲಿ ತೆಗೆದುಕೊಳ್ಳಿ. ಶುಭ ಸಮಯ ಬೆಳಗ್ಗೆ 9:30 ರಿಂದ 11:30 ಈ ಸಮಯದಲ್ಲಿ ಶುಕ್ರ ಮತ್ತು ಬುಧ ಗ್ರಹಗಳು ಪ್ರಭಾವ ಅನುಕೂಲ ಮಾಡಿಕೊಡುತ್ತದೆ. ಮನಸ್ಸು ಸ್ಪಷ್ಟ, ಮಾತಿನಲ್ಲಿ ಪ್ರಭಾವ, ನಿರ್ಧಾರ ಶಕ್ತಿ ಜಾಸ್ತಿ. ಶುಭ ದಿಕ್ಕು ಪಶ್ಚಿಮ. ಪಶ್ಚಿಮ ಫಲ ಸಿಗುವ ದಿಕ್ಕು. ಶ್ರಮಕ್ಕೆ ಪ್ರತಿಫಲ ಸಿಗುತ್ತದೆ. ಒಟ್ಟಾರೆ ಡಿಸೆಂಬರ್ 20 ಈ ಇಂದಿನ ಶನಿವಾರದ ತುಲಾರಾಶಿಯವರ ಒಟ್ಟು ರಾಶಿಫಲ ಹೇಗಿದೆ ಅಂದ್ರೆ, ಸಮತೋಲನ, ಶಾಂತಿ ಮತ್ತು ಸೌಂದರ್ಯವೇ ನಿಮ್ಮ ಶಕ್ತಿ. ಸರಿಯಾದ ಬಣ್ಣ, ಸಂಖ್ಯೆ, ಸಮಯ, ದಿಕ್ಕು ಬಳಸಿದರೆ ಅದೃಷ್ಟ ಸ್ವಯಂವಾಗಿ ನಿಮಗೆ ಬೆಂಬಲಿಸುತ್ತದೆ.